ನಾವು ನಮ್ಮ ಪಾಪುಗೆ ಇವತ್ತು ಮನೆಯಲ್ಲೇ ಸರಿ ಪೌಡ್ರ್ ಮಾಡ್ತಿದ್ದೀವಿ. ನಮ್ಮ ಪಾಪುಗೆ 7 ತಿಂಗಳು. ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ನಿಮಗೂ ಎಲ್ಪ್ ಆಗ್ಬೋದು. 1 ಕಪ್ ಹೆಸ್ರು ಕಾಳು ಹಾಕ್ಕೊಂಡು ಹುರ್ಕೊಂಡ್ವಿ, ಮತ್ತು ಉದ್ದಿನ ಕಾಳು 1 ಕಪ್ಪು ಎಲ್ಲನೂ ಕ್ಲೀನಾಗಿ ಹುರ್ಕೋಬೇಕು. ಮತ್ತು ಕಡಲೆಬೇಳೆ 1 ಕಪ್ಪು ಎಲ್ಲ ಸಪ್ರೇಟೇ ಹುರ್ಕೋಬೇಕು. ತೊಗರಿಬೇಳೆ ಕೆಂಪದು ಬರುತ್ತಲ್ಲ ಅದನ್ನು ಹಾಕೋತಿದ್ದೀವಿ. ಕೆಂಪಕ್ಕಿ ಕೂಡ ಹಾಕೋತಿದ್ದೀವಿ. ನೀವೇನಾದರೂ ಮಾಮೂಲಿ ಅಕ್ಕಿ ಯೂಸ್ ಮಾಡ್ತೀನಿ ಅಂದರೆ ಮಾಮೂಲಿ ಅಕ್ಕಿನೇ ಹಾಕಿ. ಕೆಂಪಕ್ಕಿ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಮತ್ತು ಡ್ರೈ ಫ್ರೂಟ್ಸಲ್ಲಿ ನಾವು ಬಾದಾಮಿ, ಗೋಡಂಬಿ, ಸ್ವಲ್ಪ ಕಡಲೆಕಾಯಿ, ಪಿಸ್ತೆ ಎಲ್ಲ ಹಾಕ್ಕೊಂಡು ಸಪ್ರೇಟಾಗಿ ಹುರ್ಕೊಂಡ್ವಿ. ನೀವು ಯಾವುದಾದ್ರೂ ಬೇರೆ ಡ್ರೈ ಫ್ರೂಟ್ಸ್ ಸೇರಿಸ್ತೀನಿ ಅಂದರೂ ಸೇರಿಸ್ಕೋಬೋದು. ಆದರೆ ಎಲ್ಲನೂ ಕ್ಲೀನಾಗಿ ಹುರಿಬೇಕು, ಇಲ್ಲ ಅಂತಂದರೆ ಪೌಡ್ರು ಚೆನ್ನಾಗಾಗಲ್ಲ. ನೆಕ್ಸ್ಟು ಒಂದಲ್ಗ ಸೊಪ್ಪು ಇದು ಇದ್ದರೆ ಓಕೆ. ಇದು ಹಳ್ಳಿ ಕಡೆ ಇನ್ನೊಂದು ಚೆನ್ನಾಗಿ ಬರುತ್ತೆ ನಾಟಿದು, ಅದನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಗೆ ಸಿಕ್ಕಿಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ. ಮತ್ತು ಮೆಂತ್ಯ ಹಾಕ್ಕೊಂಡ್ವಿ ಸ್ವಲ್ಪ. ಸ್ವಲ್ಪ ಮೆಣಸು ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು, ಖಾರ ಆಗಿಬಿಡುತ್ತೆ. ಜೀರಿಗೆ ಸ್ವಲ್ಪ ಹಾಕ್ಕೊಂಡ್ವಿ, ಮಗುಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ. ನಾವು ರಾಗಿನ 1 ಸೇರಷ್ಟು ಹಾಕ್ಕೊಂಡಿದ್ದೀವಿ, ಅಂದರೆ 1 kg ಅಷ್ಟು, ಆಲ್ಮೋಸ್ಟ್ 1 kg ಹಾಕ್ಕೊಂಡಿದ್ದೀವಿ. ಅದನ್ನು 1 ಡೇ ಎಲ್ಲ ಪೂರ್ತಿ ಮೊಳಕೆ ಕಟ್ಟಿ ಪೂರ್ತಿ ಒಂದು 3 ಡೇಸ್ ಒಣಗಿಸಿದ್ವಿ. ಒಣಗಿಸಿದ್ಮೇಲೆ ಹುರಿದಿದ್ದೀವಿ. ಗೋಧಿ 2 ಕಪ್ ಅಷ್ಟು ಹಾಕ್ಕೊಂಡಿದ್ದೀವಿ. ಅದನ್ನು ಕ್ಲೀನಾಗಿ ಹುರ್ಕೊಂಡು ಎಲ್ಲನೂ ಒಂದು ತಟ್ಟೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಹೋಗಿ ಮಿಲ್ಲಲ್ಲಿ ಕ್ಲೀನಾಗಿ ಬೀಸಿಸ್ಕೊಬಂದ್ವಿ. ಮಿಲ್ಲಲ್ಲಿ ಬೀಸಿಸ್ಕೊಬಂದ್ಮೇಲೆ ಅದನ್ನು ಹಾರಾಕಬೇಕು ಕ್ಲೀನಾಗಿ, ಇಲ್ಲ ಬಿಸಿ ಇದ್ದರೆ ಮುದ್ದೆ ಥರ ಆಗಿಬಿಡುತ್ತೆ. ಮನೇಲಿ 1 ಆಡ್ಕೊಂಡು ಮಗು ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.